ಸ್ಪರ್ಧಾ ದಿನಯ ಎಜುಕೇಟರ್ ತರಗತಿಗೆ ಸ್ವಾಗತ. ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಜನರಲ್ ಸ್ಟಡೀಸ್ ದೃಷ್ಟಿಕೋನದಿಂದ ಕಲ್ಯಾಣಿ ಚಾಲುಕ್ಯರ ಮಹಾನ್ ಏಳಿಗೆ ಮತ್ತು ಪತನದ ರೋಚಕ ಇತಿಹಾಸವನ್ನ ನಾವು ಬಿಡಿಸಿಡಲಿದ್ದೇವೆ. ಇದೇನೋ ಕೇವಲ ಒಂದು ರಾಜವಂಶದ ಕಥೆಯಲ್ಲ, ಬದಲಾಗಿ ಕಲೆ, ಸಾಹಿತ್ಯ ಮತ್ತು ಸಮಾಜವನ್ನೇ ಬದಲಿಸಿದ ಒಂದು ಅದ್ಭುತ ಸಾಮ್ರಾಜ್ಯದ ಕಥೆಯಿದು. ಬನ್ನಿ ಶುರು ಮಾಡೋಣ. ಈ ತರಗತಿಯ ಪ್ರಮುಖ ಹಂತಗಳನ್ನ ಒಮ್ಮೆ ನೋಡೋದಾದ್ರೆ, ಅವರ ಉದಯ, ವಿಕ್ರಮಾದಿತ್ಯನ ಸುವರ್ಣಯುಗ, ವೆಸರ ವಾಸ್ತುಶಿಲ್ಪ, ಆಸ್ಥಾನ ಕವಿಗಳು, ವಚನ ಚಳುವಳಿ ಹಾಗೂ ಕೊನೆಯಲ್ಲಿ ಅವರ ಪತನ ಮತ್ತು ಒಂದು ಕ್ವಿಕ್ ರಿವಿಷನ್ ಕವರ್ ಮಾಡಲಿದ್ದೇವೆ. ಮೊಟ್ಟಮೊದಲಿಗೆ ಕಲ್ಯಾಣಿ ಚಾಲುಕ್ಯರ ಉದಯದ ಬಗ್ಗೆ ಮಾತಾಡೋಣ. ಒಂದು ಬೃಹತ್ ಸಾಮ್ರಾಜ್ಯದ ಪತನದ ಬೂದಿಯಿಂದ ಕೇವಲ ಒಂದು ನಾಟಕೀಯ ಬಂಡಾಯದ ಮೂಲಕ ಈ ಸಾಮ್ರಾಜ್ಯ ಶುರುವಾಗುತ್ತೆ. ಈ ಟೈಮ್ಲೈನ್ ಗಮನಿಸಿ. ಕ್ರಿಸ್ತಶಃ 473ರಲ್ಲಿ ಎರಡನೇ ತೈಲಪ, ಕೊನೇ ರಾಷ್ಟ್ರಕೂಟ ರಾಜ ಎರಡನೇ ಕರ್ಕನನ್ನ ಸೋಲಿಸಿ ಬುನಾದಿ ಹಾಕ್ತಾನೆ. ಅಲ್ಲಿಂದ ಹಿಡಿದು 12ನೇ ಶತಮಾನದ ಅಂತ್ಯದವರೆಗೆ ಈ ಸಾಮ್ರಾಜ್ಯ ಹೇಗೆ ಬೆಳೀತು, ಆಮೇಲೆ ಹೇಗೆ ಹಂಚಿಹೋಯ್ತು ಅನ್ನೋದರ ಸಂಪೂರ್ಣ ಐತಿಹಾಸಿಕ ಹೆಜ್ಜೆಗುರುತುಗಳು ನಮಗಿಲ್ಲಿ ಸ್ಪಷ್ಟವಾಗಿ ಕಾಣಿಸ್ತವೆ. ಇವರ ಫೌಂಡೇಶನ್ ಎಷ್ಟೊಂದು ಗಟ್ಟಿಯಾಗಿತ್ತು ಅಂದ್ರೆ, ಎರಡನೇ ತೈಲಪನಿಂದ ಸ್ಥಾಪಿತವಾದ ಈ ಸಾಮ್ರಾಜ್ಯ ಆರಂಭದಲ್ಲಿ ಮಾನ್ಯಖೇಟದಿಂದ, ಆಮೇಲೆ ಇಂದಿನ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಅಥವಾ ಕಲ್ಯಾಣಿಯಿಂದ ತನ್ನ ಅಧಿಕಾರವನ್ನ ವಿಸ್ತರಿಸಿತು. ವರಾಹ ಅಂದ್ರೆ ಕಾಡುಹಂದಿಯ ರಾಜಲಾಂಛನ ಇವರದ್ದಾಗಿತ್ತು. ಹಾಗೆ ಆಡಳಿತದಲ್ಲಿ ಕನ್ನಡ ಮತ್ತು ಸಂಸ್ಕೃತ ಈ ಎರಡೂ ಭಾಷೆಗಳನ್ನ ಇವರು ಸಮಾನವಾಗಿ ಪೋಷಿಸಿದ್ರು ಅನ್ನೋದು ಗಮನಿಸಬೇಕಾದ ಅಂಶ. ಈಗ ಮುಂದಿನ ಹಂತಕ್ಕೆ ಹೋಗೋಣ. ಅದೇ 6ನೇ ವಿಕ್ರಮಾದಿತ್ಯ ಮತ್ತು ಸುವರ್ಣಯುಗ. ಈ ಕಾಲಘಟ್ಟದ ಬಗ್ಗೆ ನಿಜಕ್ಕೂ ಕುತೂಹಲಕಾರಿಯಾದ ಅಂಶ ಅಂದ್ರೆ, ಶ್ರೇಷ್ಠ ದೊರೆಗಳ ಆಳ್ವಿಕೆಯಲ್ಲಿ ಇವರು ತಲುಪಿದ ಸಾಂಸ್ಕೃತಿಕ ಮತ್ತು ರಾಜಕೀಯ ಉತ್ತುಂಗ. ಲಿಟ್ರಲಿ ಇದೊಂದು ಗೋಲ್ಡನ್ ಏಜ್ ಅಂತಾನೆ ಹೇಳ್ಬೋದು. ಕೆಪಿಎಸ್ಸಿ ಮತ್ತು ಯುಪಿಎಸ್ಸಿ ಆಕಾಂಕ್ಷಿಗಳಿಗೆ ಈ ನಂಬರ್ ತುಂಬಾನೇ ಇಂಪಾರ್ಟೆಂಟ್. ಅದೇ 1076. ಯಾಕೆ ಗೊತ್ತಾ? ಈ ವರ್ಷ ವಂಶದ ಅತ್ಯಂತ ಶ್ರೇಷ್ಠ ಆಡಳಿತಗಾರನಾದ 6ನೇ ವಿಕ್ರಮಾದಿತ್ಯನಿಂದ ಚಾಲುಕ್ಯ ವಿಕ್ರಮಶಕೆ ಅನ್ನೋ ಹೊಸ ಕ್ಯಾಲೆಂಡರ್ ಶುರುವಾದ ನಿಖರವಾದ ಸಮಯವನ್ನ ಇದು ಸೂಚಿಸುತ್ತೆ. ಎಕ್ಸಾಮ್ಸ್ನಲ್ಲಿ ಇದನ್ನ ಪದೇ ಪದೇ ಕೇಳ್ತಾರೆ. ವಿಕ್ರಮಾದಿತ್ಯನ ನಂತರ ಬಂದ 3ನೇ ಸೋಮೇಶ್ವರ ಕೂಡ ಅದ್ಭುತ ಜ್ಞಾನಿ. ಆತ ರಚಿಸಿದ ಮಾನಸೋಲ್ಲಾಸ ಕೃತಿಯನ್ನ ನೋಡಿದ್ರೆ ಅದೊಂದು ಕಲೆ, ವಿಜ್ಞಾನ ಮತ್ತು ಆಡಳಿತವನ್ನು ಒಳಗೊಂಡ ಮಧ್ಯಕಾಲೀನ ಎನ್ಸೈಕ್ಲೋಪೀಡಿಯಾ ಅಥವಾ ವಿಶ್ವಕೋಶದಂತಿದೆ. ಈತನ ಅಪಾರ ಜ್ಞಾನಕ್ಕಾಗಿಯೇ ಆತನಿಗೆ ಸರ್ವಜ್ಞ ಚಕ್ರವರ್ತಿಯನ್ನು ಬಿರುದು ಸಿಕ್ಕಿದ್ದು. ರಾಜಕೀಯದ ಆಚೆಗೆ ಮಾತಾಡೋದಾದ್ರೆ, ಅವರ ಶಾಶ್ವತವಾದ ಕೊಡುಗೆ ಇರೋದು ಕಲ್ಲಿನ ಕೆತ್ತನೆಗಳಲ್ಲಿ. ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಹೊಸ ವಾಸ್ತುಶಿಲ್ಪದ ಶೈಲಿಯನ್ನೇ ಇವರು ಸೃಷ್ಟಿ ಮಾಡಿದ್ರು. ವೆಸರ ಅಥವಾ ಗದಗ ಶೈಲಿ ಅಂದ್ರೆ ಏನು? ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಕ್ಕೆ ವಾಸ್ತುಶಿಲ್ಪದ ಒಂದು ಫ್ಯೂಷನ್ ಕ್ಯೂಸೀನ್ ಅಂತ ಅನ್ಕೊಳ್ಬೋದು. ಇದು ಉತ್ತರ ಭಾರತದ ನಾಗರ ಶೈಲಿ ಮತ್ತು ದಕ್ಷಿಣ ಭಾರತದ ದ್ರಾವಿಡ ಶೈಲಿಯ ದೇವಾಲಯ ವಿನ್ಯಾಸಗಳ ಒಂದು ಪರ್ಫೆಕ್ಟ್ ಸಮ್ಮಿಶ್ರಣ. ಎಕ್ಸಾಮ್ ದೃಷ್ಟಿಯಿಂದ ವಿದ್ಯಾರ್ಥಿಗಳಿಗಾಗಿ ಈ ಕಾಂಪ್ಲೆಕ್ಸ್ ವಾಸ್ತುಶಿಲ್ಪವನ್ನ ಸುಲಭವಾಗಿ ವಿಭಜಿಸಿ ನೋಡಿದಾಗ 3 ಸ್ಟೆಪ್ಸ್ ಕಾಣ್ತವೆ. ನಕ್ಷತ್ರಾಕಾರದ ಸಂಕೀರ್ಣ ತಳಪಾಯ, ಸೂಕ್ಷ್ಮವಾದ ಕೆತ್ತನೆಗಳಿರುವ ಗೋಡೆಗಳು ಮತ್ತು ಕೊನೆಯದಾಗಿ ಆಕರ್ಷಕವಾದ ಹೈಬ್ರಿಡ್ ಶಿಖರಗಳು. ಈ ವ್ಯವಸ್ಥಿತವಾದ ಬೆಳವಣಿಗೆಯನ್ನ ನಾವಿಲ್ಲಿ ಸ್ಪಷ್ಟವಾಗಿ ನೋಡಬಹುದು. ಈ ಕಲಾತ್ಮಕ ಉತ್ತುಂಗದ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಇಟಗಿಯ ಮಹಾದೇವ ದೇವಾಲಯ. ಆ ಗೋಡೆಗಳ ಮೇಲಿರುವ ಸೂಕ್ಷ್ಮವಾದ ಹೂವಿನ ವಿನ್ಯಾಸಗಳು, ಲೇತ್ ಮಷೀನಲ್ಲಿ ಕಡ್ದಂತಹ ನುಣುಪಾದ ಕಂಬಗಳನ್ನ ನೋಡಿದ್ರೆ ನಿಜಕ್ಕೂ ಬೆರಗಾಗುತ್ತೆ. ಎಷ್ಟೊಂದು ಅದ್ಭುತವಾಗಿದೆ ಅಂದ್ರೆ ಇದನ್ನ ಪ್ರಸಿದ್ಧವಾಡಿ ದೇವಾಲಯಗಳ ಚಕ್ರವರ್ತಿ ಅಂತಾನೆ ಕರೆಯೋದು. ವಾಸ್ತುಶಿಲ್ಪದಲ್ಲಿ ಇದೊಂದು ಮೈಲಿಗಲ್ಲು. ಇನ್ನು ಪರೀಕ್ಷೆಗಳಿಗಾಗಿ ಲಕ್ಕುಂಡಿಯ ಕಾಶಿವಿಶ್ವೇಶ್ವರ ದೇವಾಲಯ ಮತ್ತು ಕುರುವತ್ತಿಯ ಮಲ್ಲಿಕಾರ್ಜುನ ದೇವಾಲಯಗಳನ್ನ ಖಂಡಿತ ನೆನಪಿಟ್ಕೊಳ್ಳಿ. ಕಲ್ಯಾಣಿ ಚಾಲುಕ್ಯರ ವಾಸ್ತುಶಿಲ್ಪದ ಸೂಕ್ಷ್ಮತೆಯನ್ನ ಅರ್ಥಮಾಡಿಕೊಳ್ಳಲು ಇವು ಅತ್ಯುತ್ತಮ ಉದಾಹರಣೆಗಳು. ಈಗ ವಾಸ್ತುಶಿಲ್ಪದಿಂದ ಸಾಹಿತ್ಯದ ಕಡೆ ಬರೋಣ. ಕೇವಲ ಯುದ್ಧಗಳಲ್ಲದೆ ಆಸ್ಥಾನ ಕವಿಗಳಿಂದ ಪೋಷಿಸಲ್ಪಟ್ಟ ಸಾಹಿತ್ಯದ ಸುವರ್ಣ ಯುಗವನ್ನ ನಾವಿಲ್ಲಿ ಕಾಣಬಹುದು. ಈ ಆಸ್ಥಾನ ಎಷ್ಟೊಂದು ಇಂಟೆಲೆಕ್ಚುವಲ್ ಆಗಿತ್ತು ಅಂದ್ರೆ, ಕಾಶ್ಮೀರದಿಂದ ಬಹುದೂರ ಪ್ರಯಾಣಿಸಿ ಬಂದ ಬಿಲ್ಹಣ 6ನೇ ವಿಕ್ರಮಾದಿತ್ಯನ ಕುರಿತು ವಿಕ್ರಮಾಂಕ ದೇವ ಚರಿತವನ್ನ ಬರಿತಾನೆ. ವಿಜ್ಞಾನೇಶ್ವರ ಹಿಂದೂ ಕಾನೂನಿಗೆ ಸಂಬಂಧಿಸಿದ ಮಿತಾಕ್ಷರ ಸಂಹಿತೆಯನ್ನ ರಚಿಸ್ತಾನೆ. ಹಾಗೆ ನಮ್ಮ ಕನ್ನಡದ ಶ್ರೇಷ್ಠ ಕವಿ ರನ್ನ ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧವನ್ನ ಬರೆದು ಕವಿಚಕ್ರವರ್ತಿಯಾಗಿ ಹೊರಹೊಮ್ಮಿದ. ಇದು ಕನ್ನಡ ಸಾಹಿತ್ಯದ ವಿಕಾಸದಲ್ಲಿ ಬಹುದೊಡ್ಡ ಹೆಜ್ಜೆ.
ರಾಜರ ಆಸ್ಥಾನಗಳಲ್ಲಿ ಗಣ್ಯರ ಭಾಷೆ ರಾರಾಜಿಸ್ತಾ ಇದ್ರೆ ಈ ಕಾಲಘಟ್ಟದ ಕೊನೆಯಲ್ಲಿ ತಳಮಟ್ಟದಿಂದಲೇ ಒಂದು ಅತ್ಯಂತ ಪ್ರಬಲವಾದ ಸಾಮಾಜಿಕ ಬದಲಾವಣೆ ಶುರುವಾಗ್ತಾ ಇತ್ತು, ಅದೇ ವಚನ ಚಳುವಳಿ. ಬಸವಣ್ಣನವರ ನೇತೃತ್ವದಲ್ಲಿ ನಡೆದ ಈ ಮೂವ್ಮೆಂಟ್ ಹೇಗಿತ್ತು ಅಂದ್ರೆ ಅಕ್ಷರಶಃ ಒಂದು ಮಧ್ಯಕಾಲೀನ ಸೋಷಿಯಲ್ ಮೀಡಿಯಾ ಕ್ರಾಂತಿಯಂತೆಯೇ ಇತ್ತು. ಇದು ಗಣ್ಯರ ಸಂಸ್ಕೃತ ಭಾಷೆಯನ್ನ ಬದಿಗೊತ್ತಿ ಜನಸಾಮಾನ್ಯರ ದೈನಂದಿನ ಕನ್ನಡವನ್ನೇ ಬಳಸೋ ಮೂಲಕ ಭಕ್ತಿ ಮತ್ತು ಜ್ಞಾನವನ್ನ ಎಲ್ಲರಿಗೂ ತಲುಪುವಂತೆ ಮಾಡ್ತು. ಪ್ರತಿಯೊಂದು ಮಹಾಕಾವ್ಯಕ್ಕೂ ಒಂದು ಕೊನೆಯ ಅಧ್ಯಾಯ ಇದ್ದೇ ಇರುತ್ತೆ. ಅಂತೆಯೇ ಈ ಪ್ರಬಲ ರಾಜವಂಶ ಕೂಡ ಅಂತಿಮವಾಗಿ ಹಠಾತ್ ಸಾಮಾಜಿಕ ಮತ್ತು ರಾಜಕೀಯ ವಿಭಜನೆಯನ್ನ ಎದುರಿಸಬೇಕಾಯಿತು. ಕಲ್ಯಾಣಿ ಚಾಲುಕ್ಯರ ಪತನದ ಜೊತೆಜೊತೆಗೆ ಕಲ್ಚೂರಿ ಬಿಜ್ಜಳನ ಉದಯವಾಗಿದ್ದು ತುಂಬಾನೇ ನಾಟಕೀಯ. 12ನೇ ಶತಮಾನದ ಅಂತ್ಯದ ವೇಳೆಗೆ ಸಾಮ್ರಾಜ್ಯ ಕ್ಷೀಣಿಸ್ತಾ ಬಂತು. ಮುಂದೆ ಈ ಸಾಮ್ರಾಜ್ಯದ ಪ್ರದೇಶಗಳನ್ನ ಹೊಯ್ಸಳರು, ಯಾದವರು ಮತ್ತು ಕಾಕತೀಯರಂತಹ ಉತ್ತರಾಧಿಕಾರಿ ರಾಜ್ಯಗಳು ವಶಪಡಿಸಿಕೊಂಡವು. ಹೀಗೆ ಆ ಮಹಾನ್ ಯುಗ ಅಂತ್ಯವಾಯಿತು. ಸರಿ, ಈಗ ತ್ವರಿತ ಕಾಂಪಿಟೇಟಿವ್ ಎಕ್ಸಾಮ್ಸ್ ರಿವಿಷನ್ಗಾಗಿ ಈ ಟೇಬಲ್ ನೋಡಿ. 2ನೇ ತೈಲಪ್ಪನ ಸ್ಥಾಪನೆಯಿಂದ ಹಿಡಿದು ವಿಕ್ರಮಾದಿತ್ಯನ ಕ್ಯಾಲೆಂಡರ್, 3ನೇ ಸೋಮೇಶ್ವರನ ಮಾನಸೋಲ್ಲಾಸ, ವಿಜ್ಞಾನೇಶ್ವರನ ಮಿತಾಕ್ಷರ ಮತ್ತು ರನ್ನನ ಗದಾಯುದ್ಧದವರೆಗಿನ ಈ ಪ್ರಮುಖ ಹೆಸರುಗಳು, ದಿನಾಂಕಗಳು ಮತ್ತು ಬಿರುದುಗಳನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇವು ಹೈ ಯೀಲ್ಡ್ ಫ್ಯಾಕ್ಟ್ಸ್. ಈ ವಿಶ್ಲೇಷಣೆ ಮುಕ್ತಾಯದ ಹಂತಕ್ಕೆ ಬರ್ತಾ ಇದೆ. ನಾವೆಲ್ಲರೂ ಯೋಚಿಸಬೇಕಾದ ಒಂದು ರೋಚಕ ಪ್ರಶ್ನೆ ಅಂದ್ರೆ, ಪತನಗೊಂಡ ಒಂದು ಮಧ್ಯಕಾಲೀನ ಸಾಮ್ರಾಜ್ಯದ ಇತಿಹಾಸ ಇಂದಿನ ಆಧುನಿಕ ಕರ್ನಾಟಕದ ಸಾಮಾಜಿಕ ಮತ್ತು ಭೌತಿಕ ಸ್ವರೂಪವನ್ನ ಹೇಗೆ ರೂಪಿಸ್ತಾ ಇದೆ? ಇಟಗಿಯ ಕಲ್ಲಿನ ದೇವಾಲಯಗಳು ಮತ್ತು ವಚನಗಳ ದೈನಂದಿನ ಮಾತುಗಳು ಇವತ್ತಿನ ನಮ್ಮ ಸಮಾಜದಲ್ಲಿ ಹೇಗೆ ಪ್ರತಿಧ್ವನಿಸ್ತಾ ಇವೆ ಅಲ್ವಾ? ಖಂಡಿತ ಇದರ ಬಗ್ಗೆ ಯೋಚಿಸಿ. ಇಂದು ಸ್ಪರ್ಧಾವಿನಯ ಎಜುಕೇಟರ್ ತರಗತಿಗೆ ಹಾಜರಾದ ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದಗಳು. ಇತಿಹಾಸದ ಇಂತಹ ಆಕರ್ಷಕ ಆಳವನ್ನ ಹೀಗೆಯೇ ಅನ್ವೇಷಿಸ್ತಾ ಇರಿ. ಮುಂದಿನ ತರಗತಿಯಲ್ಲಿ ಸಿಗೋಣ.